ನಮಸ್ಕಾರ ಎಲ್ಲರಿಗೂ. ಇವತ್ತು ಪಾಪಡಿ ಮಾಡೋದನ್ನು ಹೇಗೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಾಗಿ ನೀವು ಮೈದಾ ತಗೊಳ್ಳಿ. ಮೈದಾ ಅದರಲ್ಲಿ ಜೀರಾ, ಅಜ್ವೈನ್ ಮತ್ತು ಸಾಲ್ಟ್ ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ. ನಿಮಗೆ ಬೇಕಂದರೆ ತುಪ್ಪನೂ ಸಹ ಹಾಕ್ಕೊಬೋದು. ಈ ಥರ ತುಪ್ಪನೂ ಮಿಕ್ಸ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್, ಚೆನ್ನಾಗಿರುತ್ತೆ. ಗರಿಯಾಗಿ ಈ ಥರ ಚೆನ್ನಾಗಿ ಈ ಥರ ರೊಟ್ಟಿ ಥರ ಅಗಲಾಗಿ ಹರಿದ್ಕೊಂಡ್ಬಿಟ್ರೆ, ಈ ಥರ ತುಂಬ ದಪ್ಪ ಏನು ಬೇಡ, ತುಂಬ ತೆಳ್ಳಗೆ ಹರ್ಕೊಳ್ಳಿ. ಹರ್ಕೊಂಡಾದ್ಮೇಲೆ ಈ ಥರ ಒಂದು ಸಾಚ ಬರುತ್ತೆ. ಇಲ್ಲಿ ನಾವು ಸಾಚ ಏನು ತೊಗೊಂಡಿಲ್ಲ, ಒಂದು ಮುಚ್ಚಳದಲ್ಲಿ ಮಾಡಿದ್ದೀವಿ. ಒಂದು ಮುಚ್ಚಳದಲ್ಲಿ ಮಾಡಿದ್ದೀವಿ. ಈ ಥರ ರೆಡಿ ಆಗುತ್ತೆ. ಈ ಥರ ರೆಡಿಯಾಗಿರೋದನ್ನು ಎತ್ತಿ ಒಂದು ಟ್ರೈನಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ. ಈ ಥರ ರೆಡಿ ಆಗುತ್ತೆ ನೋಡಿ. ಈ ಥರ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ನಾವೇನು ಮಾಡ್ತಾಯಿದ್ವಿ ಅಂದರೆ, ಅದು ಪೂರಿ ಥರ ಆಗಬಾರ್ದು ಅಂತ ಆ ಥರ ಸ್ವಲ್ಪ ಬಬಲ್ಸ್ ಥರ ಮಾಡ್ತಾರೆ. ನೆಕ್ಸ್ಟ್ ಇದು ಆಯಿಲಲ್ಲಿ ಹಾಕ್ಕೊಬೇಕು. ಫ್ರೆಶ್ ಆಯಿಲಲ್ಲಿ ಹಾಕ್ಕೊಳ್ಳಿ. ಯಾವುದೇ ಆಯಿಲ್ ಐಟಮ್ ಮಾಡೋ ಟೈಮಲ್ಲಿ ಫ್ರೆಶ್ ಆಯಿಲ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ನೀವು 15-20 ಡೇಸ್ವರೆಗೂ ಅದು ಆಯಿಲ್ ಸ್ಮೆಲ್ ಬರೋಲ್ಲ, ತುಂಬ ಚೆನ್ನಾಗಿರುತ್ತೆ. 15-20 ಡೇಸ್ವರೆಗೂ ನೀವು ಸ್ನ್ಯಾಕ್ಸ್ನ ಆಗಿ ಯೂಸ್ ಮಾಡ್ಕೊಬೋದು. ಯಾವುದಾದ್ರೂ ಒಂದು ಗ್ಲಾಸ್ ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಅದು ತುಂಬ ದಿವಸ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಟೀ ಕಾಫಿ ಜೊತೆ ಎಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪಾಪಡಿ ಅಂತಾರೆ. ಇದು ಪಾಪಡಿ ಚಾಟ್ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನೀವು. ಇದು ಪಾಪಡಿ ಹಾಗೆ ಬೇಕಾದ್ರೂ ಡೈರೆಕ್ಟಾಗಿ ಬೇಕಾದರೂ ತಿನ್ಬೋದು. ಚಿಪ್ಸ್ ಥರನೇ ಇರುತ್ತೆ ನಾರ್ಮಲಾಗಿ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಆಯಿಲ್ ಏನಿರಲ್ಲ, ಲೈಟಾಗಿ ತುಂಬ ಡ್ರೈ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.